ಹಾಯ್ ಎಲ್ಲರಿಗೂ ನಮಸ್ತೆ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತು ಸಂಡೇ ಏನು ಸ್ಪೆಷಲ್ ಅಂದರೆ ರಘು ಮೀನು ಅಂತ ಬರುತ್ತಲ್ಲ, ಆ ಮೀನು ತೊಗೊಬರೋಣ ಅಂತ ಹೇಳಿದ್ವಿ. ಯಾಕಂದರೆ ಮನೇಲಿ ಯಾರಿಗೂ ಹುಷಾರಿರಲಿಲ್ಲ, ಹಾಗಾಗಿ ಸ್ವಲ್ಪ ಏನಾದರೂ ಮಾಡ್ಕೊಂಡು ತಿಂದರೆ ಸ್ವಲ್ಪ ಊಟ ಸೇರುತ್ತೆ ಅಂತ ಹೇಳಿ ಫಿಶ್ ತಂದ್ವಿ. ಫಿಶ್ನ ಚೆನ್ನಾಗಿ ತೊಳ್ಕೊಬೇಕು. ನಾನು ನಾರ್ಮಲಾಗಿ ರೆಸಿಪಿ ಏನೂ ಹಾಕಿರಲ್ಲ, ಡೈರೆಕ್ಟಾಗಿ ಹಾಗೆ ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಒಂಚೂರು ಅರಿಶಿನ, ಉಪ್ಪು, ಮೆಣಸು ಮತ್ತು ಧನಿಯಾ, ಒಂಚೂರು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀವಿ. ಕೊನೆಯದಾಗಿ ಹುಳಿ ನೀರು ಹಾಕ್ಕೋತೀವಿ. ನಮ್ಮ ಕಡೆ ಕೂರ್ಗಿಸ್ ಕಡೆ ನಾರ್ಮಲಾಗಿ ಹುಳಿ ನೀರು ಹಾಕ್ಕೊತೀವಿ. ನಾನು ಅಡುಗೆ ಮನೇಲಿದ್ದರೆ ಪ್ರತಿದಿನ ಈ ಮಕ್ಕಳಂತೂ ಇದ್ದೇ ಇರ್ತಾರೆ. ಅದಕ್ಕೆ ಜೊತೆಗೆ ಟೊಮೆಟೊ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇದಿಷ್ಟು, ಮತ್ತು ಇದ್ರ ಜೊತೆಗೆ ತೆಂಗಿನಕಾಯಿ, ಆಮೇಲೆ ಒಂಚೂರು ಪುದೀನ ಮತ್ತು ಕೊತ್ತಂಬರಿ, ಇದು ಇಷ್ಟನ್ನು ನಾನು ನೀಟಾಗಿ ಫ್ರೈ ಮಾಡ್ಕೊತೀನಿ. ಆಯಿಲ್ ಫ್ರೈ. ಫಿಶ್ಶಿಗೆ ನಾರ್ಮಲಾಗಿ ನಾನು ನಾನ್ ವೆಜ್ ಎಲ್ಲ ಮಾಡಿದ್ರೆ ನಾರ್ಮಲ್ ಆಯಿಲ್ನ ಯೂಸ್ ಮಾಡ್ತೀನಿ, ಸನ್ಪ್ಯೂರ್ ಆ ಥರ. ಬಟ್ ಫಿಶ್ ಮಾಡುವಾಗ ಸ್ಮೆಲ್ ಬರುತ್ತೆ ಅಂತ ಹೇಳಿ ಕೋಕೋನಟ್ ಆಯಿಲ್ನೇ ಜಾಸ್ತಿ ನಾವು ಯೂಸ್ ಮಾಡ್ತೀವಿ. ಒಗ್ಗರಣೆಗಾಗಿರ್ಬೋದು, ಏನಕ್ಕಾದರೂ ಆಗಿರ್ಬೋದು. ಅದನ್ನು ಚಿಕ್ಕದಾಗಿ ಹೆಚ್ಕೊಂಡ್ರೆ ನಮ್ಮ ಪಾಪುಗಂತೂ, ನನ್ನ ಮಗಳಿಗೆ ಕೋಕೋನಟ್ ಅಂದರೆ ತುಂಬ ಇಷ್ಟ. ಆಯಿಲ್ಗೆ ನಾರ್ಮಲಾಗಿ ತೆಂಗಿನಕಾಯಿ, ಕರಿಬೇವು, ಜೊತೆಗೆ ಕರಿಬೇವು ಇದ್ದೇ ಇರುತ್ತೆ ನಮ್ಮ ಮನೇಲಿ. ನನಗೆ ತುಂಬ ಇಷ್ಟ ಕರಿಬೇವು ಅಂತಂದರೆ. ಅದಕ್ಕೆ ಕೊತ್ತಂಬರಿ ನಾನು ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಈರುಳ್ಳಿ ಮತ್ತು ಟೊಮೊಟೊ, ಆಮೇಲೆ ಕೊಬ್ಬರಿ ಅಂತೀನಿ, ತೆಂಗಿನಕಾಯಿ, ಪುದೀನ ಮತ್ತು ಕೊತ್ತಂಬರಿ, ಹಾಗೆ ಒಂಚೂರು ಬೆಳ್ಳುಳ್ಳಿ ಹಾಕ್ತೀನಿ. ಇಲ್ಲ ಅಂತಂದರೆ ನಾನು ಪೇಸ್ಟ್ ಹಾಕ್ತಿದ್ದೀನಿ ಇದರಲ್ಲಿ, ಹಾಗಾಗಿ ನಾನು ಬೆಳ್ಳುಳ್ಳಿನ ಇದಕ್ಕೆ ಆ್ಯಡ್ ಆನ್ ಮಾಡ್ಕೊತಿಲ್ಲ, ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ನಾರ್ಮಲಾಗಿ ನಮ್ಮ ಮನೇಲಿ ಗ್ಯಾಸ್ ತುಂಬ ಕಮ್ಮಿ ಯೂಸ್ ಮಾಡ್ತೀನಿ, ಯಾಕಂದರೆ ಜಾಸ್ತಿ ಕರೆಂಟ್ ಸ್ಟವಲ್ಲೇ ಈಗ ರೈಸ್ ಎಲ್ಲ ಮಾಡ್ಕೊತೀನಿ. ಹೆಂಗೋ ಕರೆಂಟ್ ಬಿಲ್ ಬರಲ್ವಲ್ಲ, ಕಮ್ಮಿ ಅಲ್ವ, ಅದಕ್ಕೋಸ್ಕರ. ಇದನ್ನು ಮಿಕ್ಸಿಲಿ ನೀಟಾಗಿ ರುಬ್ಕೊತೀನಿ. ರುಬ್ಕೊಳ್ಳುವಾಗ ಸ್ವಲ್ಪ ನಾನು ಧನಿಯಾ ಪೌಡ್ರ್ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಧನಿಯಾ ಪೌಡ್ರ್ ತುಂಬ ನೈಸಾಗಿ ಬರೋದಿಲ್ಲ ಅಂತ. ಮತ್ತು ಕೋಕೋನಟ್ ಆಯಿಲ್ನ ಯೂಸ್ ಮಾಡಿಕೊಂಡು ಅದಕ್ಕೆ ಒಂಚೂರು ಒಗ್ಗರಣೆ ಕೊಡ್ತೀವಿ. ನಾರ್ಮಲಾಗಿ ಕರಿಬೇವು ಮತ್ತು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂಚೂರು ಟೇಸ್ಟಿಗೆ ಅಂತ ಹೇಳಿ ನಾನು ಕ್ಯಾಪ್ಸಿಕಮ್ ಯೂಸ್ ಮಾಡ್ಕೊತಾ ಇದ್ದೀನಿ, ಫ್ಲೇವರ್ಗೆ ಅಂತ. ನೀಟಾಗಿ ಫ್ರೈ ಮಾಡ್ಕೊತೀನಿ. ಆದಷ್ಟು ಆಯಿಲಲ್ಲೇ ಫ್ರೈ ಮಾಡೋದನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ಮಿಕ್ಸ್ ಮಾಡಿರೋಂತಹ ಮಸಾಲೆನ ಅದಕ್ಕೆ ಹಾಕ್ಕೊಂಡು ಆ್ಯಡ್ ಆನ್ ಮಾಡ್ಕೊತೀನಿ ಅಷ್ಟೇ. ಫಸ್ಟ್ ಆಫ್ ಆಲ್, ಯಾಕಂದರೆ ಫಿಶ್ ಬೇಗ ಬೇಯೋದ್ರಿಂದ ನಾವು ಸ್ವಲ್ಪ ಮಸಾಲೆ ಎಲ್ಲ ಆದಮೇಲೆ ಫಿಶನ್ನು ನಾನು ಅದಕ್ಕೆ ಆ್ಯಡ್ ಆನ್ ಮಾಡ್ಕೊತೀನಿ. ಇವತ್ತೊಂದು ವಿಚಿತ್ರವಾಗಿ ವೀಡಿಯೋ ಮಾಡಿದ್ದೀನಿ. ನಾನು ಶಾರ್ಟ್ ವೀಡಿಯೋ ಅಂತಲೇ ಅಭ್ಯಾಸ ಆಗಿ ಅದೇ ಥರ ಆ್ಯಂಗಲಲ್ಲೇ ನಾನು ಇಟ್ಕೊತಿದ್ದೆ. ಅದೇ ಆ್ಯಂಗಲಲ್ಲೇ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಮತ್ತು ವೀಡಿಯೋ ಮಾಡ್ಕೋಬೇಕಲ್ಲ ಅಂಥೇಳಿ ಮತ್ತೆ ನಾನು ಬೇರೆ ಥರ ಆ್ಯಂಗಲ್ ಇಟ್ಕೊಂಡೆ. ನಾನು ಚಕ್ಕೆ, ಲವಂಗ ಮತ್ತು ಗರಂ ಮಸಾಲೆಗಳನ್ನ ಇದಕ್ಕೆ ಜಾಸ್ತಿ ಆ್ಯಡ್ ಆನ್ ಮಾಡಲ್ಲ ನಾನು. ಅದಕ್ಕೆ ಸ್ವಲ್ಪ 1-2-3 ಆಮೇಲೆ ಮಸಾಲೆಗೆ ಒಂಚೂರು ಟೇಸ್ಟಿಗೆ ಅಂತ ಹಾಕ್ತೀನಿ, ಮತ್ತು ಉಪ್ಪು ಹಾಕಿದ್ದೀನಿ. ಫೈನಲಾಗಿ ನಾನು ಫಿಶನ್ನು ಆ್ಯಡ್ ಆನ್ ಮಾಡಿದ್ದೀನಿ. ಫಿಶ್ ಕರಿ ರೆಡಿ ಆಗೋಷ್ಟರಲ್ಲಿ ಎಲ್ಲ ನೀಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ನನಗೆ ಸಿಂಕ್ ಆಗಿರ್ಬೋದು ಅಥವಾ ಪಾತ್ರೆಗಳು ಯಾವುದೂ ಇರಬಾರ್ದು, ಯಾಕಂದರೆ ನೆಕ್ಸ್ಟ್ ಊಟ ಎಲ್ಲ ಆದಮೇಲೆ ಮತ್ತೆ ಪಾತ್ರೆ ಬಂದು ಬೀಳುತ್ತಲ್ಲ, ಹಾಗಾಗಿ ನೀಟಾಗಿ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ. ಮತ್ತು ಕಸ ಗಿಸ ಏನಿದೆ ಎಲ್ಲ ತೆಗೆದ್ಬಿಟ್ಟು ಸ್ಟವ್ಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು, ಅದು ಕುದಿಯೋದ್ರಿಂದ ಎಲ್ಲ ಗಲೀಜು ಆಗ್ತಾ ಇರುತ್ತೆ. ಹಾಗಾಗಿ ಎಲ್ಲ ಟೋಟಲಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಏನಕ್ಕೆ ಅಂತಂದರೆ ಇದ್ರ ಜೊತೆಗೆ ಮುದ್ದೆ ಮಾಡೋಣ ಅಂತೇಳಿ, ಯಾಕಂದರೆ ಹುಷಾರಿಲ್ಲಾರ್ದಿರೋದ್ರಿಂದ ರೈಸ್ ಮಾಡೋದು ಬೇಡ ಅಂತ ಹೇಳಿ ಮುದ್ದೆಗೆ ಇಟ್ಕೊತೀನಿ. ನಾರ್ಮಲಾಗಿ ಮುದ್ದೆಗೆ ಇಡಬೇಕಾದ್ರೆ ನಾನು ಬೇರೆ ಥರ ಮಾಡ್ಕೊತೀನಿ. ಇದು ಕಾಮನಾಗಿ ಮಾಡ್ತಾರೆ, ಬಟ್ ನನಗಂತೂ ಇದು ತುಂಬ ಈಸಿ ಆಗುತ್ತೆ. ನಾರ್ಮಲ್ ವಾಟ್ರಿಗೆ ಸ್ವಲ್ಪ ಆಯಿಲ್ ಹಾಕಿ ಉಪ್ಪು ಹಾಕ್ಕೊತೀನಿ. ನೀರು ಕುದಿದ್ಮೇಲೆ ಒಂದು ಅಳತೆ ಗೊತ್ತಿರುತ್ತಲ್ಲ, ಆ ಅಳತೆಗೆ ಪೌಡ್ರ್ ಹಾಕಿ ತಿರುಗಿಸ್ಕೊತಾ ಇರ್ತೀನಿ. ಈ ಥರ ತಿರುಗಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಮುದ್ದೆ ಬಂದ್ಬಿಟ್ಟು ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ತಿನ್ನೋದಕ್ಕೆ ಒಂಥರ ಬೆಣ್ಣೆ ಥರ ಇರುತ್ತೆ, ಅಂಟಲ್ಲ. ಕೈಗೂ ಮುದ್ದೆ ಕಟ್ಟುವಾಗ ಬೇಕಾದ್ರೂ ಕೂಡ ಅದು ಕೈಗೆ ಅಂಟಲ್ಲ ಆ್ಯಕ್ಚುಲಿ ಮುದ್ದೆ. ಇದು ನಾನು ಫಸ್ಟ್ ಕಲ್ತಿದ್ದು ಹೇಗೆ, ಹಾಗಾಗಿ ಇದನ್ನೇ ನಾನು ರೂಢಿ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಜಾಸ್ತಿ ಜನ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು, ಇಲ್ಲ ಅಂತಲ್ಲ, ಬಟ್ ಓಕೆ. ನನ್ನ ಮನೇಲೇನು ಜಾಸ್ತಿ ಯಾರೂ ತಿನ್ನಲ್ಲ, ಪಪ್ಪನೂ ತಿನ್ನಲ್ಲ. ನಮ್ಮ ಮಮ್ಮಿ ನಮ್ಮ ಅಣ್ಣ ತಿಂತಾರೆ. ಒಂಚೂರು ಉಳಿದಿದೆ ಚಿಕ್ಕ ಮುದ್ದೆ ನಾನು ತಿನ್ಕೊತೀನಿ. ಫೈನಲಿಗೆ ಫಿಶ್ ಕರಿನೂ ಆಯಿತು, ಮುದ್ದೆನೂ ಆಲ್ಮೋಸ್ಟ್ ಡನ್.
ಸೊ ಕೊತ್ತಂಬರಿ ನಾನು ಈ ಥರ ಕಟ್ ಮಾಡ್ಕೊತೀನಿ ಸೀಸರಲ್ಲಿ, ಯಾಕಂತಂದರೆ ಅದು ಅಂಟ್ಕೊತಾ ಇರುತ್ತೆ ಕೈಗೆಲ್ಲ ಅಂತ. ಸೊ ಫೈನಲ್ ಟಚ್ ಮುಗೀತು. ಜೊತೆಗೆ ಅನ್ನನೂ ಮಾಡ್ಕೊಂಡಿದ್ದೀನಿ ಸ್ವಲ್ಪ, ಯಾಕಂದರೆ ನನಗಂತೂ ಅನ್ನದ ಬೇಕೇ ಬೇಕು. ನನಗೆ 3 ಟೈಮ್ಸ್ ಕೊಟ್ಟರು ನಾನು ಊಟ ಮಾಡ್ತೀನಿ. ಸೊ ನಮ್ಮ ಮಗಳಿಗೆ ಅಂತೂ ಸ್ಮೆಲ್ ಬರ್ತಾಯಿದೆ, ಅವಳು ಎಲ್ಲೂ ಕೊಡೋವರೆಗೂ ಅಲ್ಲಾಡಲ್ಲ ಅವಳು. ಸೊ ಮುದ್ದೆ ಅಂತೂ ರೆಡಿ ಆಯಿತು. ನಾನು, ನಮ್ಮಮ್ಮ, ನಮ್ಮ ಅಣ್ಣ, ನಮ್ಮ ಡ್ಯಾಡಿಗೆ ಒಂದು ರೈಸೇ ತಿಂತಾರೆ, ಒಂಚೂರು ಬಿಸಿ ಬಿಸಿ. ಅವ್ರಿಗೂ ಹುಷಾರಿಲ್ಲ. ಫೈನಲ್ ಟೋಟಲಾಗಿ ನಮ್ಮ ಮನೇಲಿ ಯಾರಿಗೂ ಹುಷಾರಿಲ್ಲ. ಸೊ ಹಾಗಾಗಿ ಬನ್ನಿ ನೀವು, ನಿಮಗೂ ಒಳ್ಳೆ ಊಟ ಕೊಡ್ತೀನಿ. ಸೊ ಪಪ್ಪಂಗೆ ರೈಸು ಕರಿ, ರೈಸ್ ಜೊತೆಗಂತೂ ಇನ್ನೂ ಎಮ್ಮಿ ಆಗಿರುತ್ತೆ. ಮತ್ತು ಹಸಿ ಕೊತ್ತಂಬರಿನ ನಾವು ಈ ಈರುಳ್ಳಿ ಇದೆಲ್ಲ ಹಾಕ್ಕೊತೀವಲ್ಲ, ಅದೇ ಥರ ಕೊತ್ತಂಬರಿನ ಇಟ್ಕೊಂಡು ತಿಂದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ನಮ್ಮನೇಲಿ 4 ಬೇಬೀಸ್ ಇದ್ದಾರೆ, ಅಮ್ಮ ಮತ್ತು 4 ಬೇಬೀಸು, 3 ಬಾಯ್ಸ್ 1 ಗರ್ಲು. ಸೊ ಬ್ಲ್ಯಾಕಿ ಎಲ್ಲ ಊಟ, ಅವ್ರಿಗೆ ಫಸ್ಟು ಊಟ ಕೊಟ್ಬಿಟ್ಟೆ ನನ್ನ ಪಾಪ, ಅವ್ರಿಗೆ ಹೊಟ್ಟೆ ಹಸಿತಾಯಿತು. ಸೊ ಹಾಗಾಗಿ ಒಂಚೂರು ಊಟ ಕೊಟ್ಟು, ಈಗ 1 ಮಂತ್ ಆಯ್ತು ಅವ್ರಿಗೂ. ಸೊ ನನ್ನ ಮಗಳಿಗೆ 4 ಬೇಬೀಸ್. ಯಾರಿಗಾದರೂ ಬೇಕಾ ಬೇಬಿ? ಸೊ ಬನ್ನಿ ಊಟ ಮಾಡೋಣ. ನನ್ನಂತೂ ಊಟ ರೆಡಿ ಆಗಿದೆ. ಸೊ ಇದು ಮುಗಿಸ್ಕೊಂಡು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಆಫೀಸ್ ಹತ್ರ ಹೋಗಬೇಕಾಗಿತ್ತು. ಹಾಗೆ ಆಫೀಸ್ ಹತ್ರ ಹೋದೆ. ನಮ್ಮ ಆಫೀಸಲ್ಲೂ ಕೂಡ ನಮಗೊಂದು ಕ್ಯೂಟ್ ಪೈ ಐತೆ. ಸೊ ಅವಳು ಗರ್ಲ್ ಕೂಡ, ಅವಳೂ ಕೂಡ. ಸೊ ಇದು ರೆಸ್ಕ್ಯೂ ಡಾಗ್ ಆ್ಯಕ್ಚುಲಿ. ಕೊನೆಗೊಂದು ಬೇಜಾರು ಏನಪ್ಪ ಅಂತಂದರೆ, ನಾನು ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳನ್ನೆಲ್ಲ ತೊಗೊಬಂದಿದ್ವಿ. ಅದನ್ನೆಲ್ಲ ನಾನು ವೀಡಿಯೋ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದು ಏನೋ ಮಾಡೋಕ್ಕೋಗಿ ಏನೋ ಮಾಡಿ ಡಿಲೀಟ್ ಆಗೋಯಿತು ಫ್ರೆಂಡ್ಸ್. ಬಾಯ್.